ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರಾಂಚಲ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯ ನಮ್ಮ ದೇಹದ ಆಗು ಹೋಗುಗಳ ಬಗ್ಗೆ ಮಿಡುವಂತ ಒಂದು ಕೇಂದ್ರ ಬಿಂದು. ಎದೆಗೂಡಿನಿಂದ ಆವೃತವಾಗಿ ಎರಡು ಶ್ವಾಸಕೋಶಗಳ ನಡುವೆ ಬೆಚ್ಚಗೆ ತನ್ನ ಪಾಡಿಗೆ ತಾನು ನಿರಂತರವಾಗಿ ಬಿಡುವೇ ಇಲ್ಲದಂತೆ ಕೆಲಸ ಮಾಡ್ತಾ ಇರುವಂತ ಅಂಗ. ಇದರ ಕಾರ್ಯವೈಖರಿ ಸಮರ್ಪಕವಾಗಿದ್ದಲ್ಲಿ ನಮ್ಮ ಶರೀರ ಮತ್ತದರ ಆರೋಗ್ಯ ಉತ್ತಮ ಆಗಿರೋದ್ರಲ್ಲಿ ಸಂಶಯನೇ ಇಲ್ಲ. ಹೃದಯದಲ್ಲಿರುವಂತಹ 4 ಕವಾಟುಗಳು ತಮ್ಮ ಸಂಕುಚಿತ ಹಾಗೆ ಹಿಗ್ಗುವ ಪ್ರಕ್ರಿಯೆಯಿಂದ ರಕ್ತನಾಳಗಳ ಮೂಲಕ ಶುದ್ಧ ರಕ್ತವನ್ನ ದೇಹದ ಇನ್ನಿತರ ಭಾಗಕ್ಕೆ ಹರಿದು ಬಿಡುತ್ತೆ. ಇಂತಹ ಅತಿ ಮುಖ್ಯ ಅಂಗದ ಕಾರ್ಯವೈಖರಿ ಏರುಪೇರಾದ್ರೆ ಅನೇಕ ಹೃದಯ ಕಾಯಿಲೆಗಳಿಂದ ಬಳಲಬೇಕಾಗುತ್ತೆ. ಹಾಗಾದ್ರೆ ಇಂಥ ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದು ಯಾಕೆ? ಅದು ಕೂಡ ವಯಸ್ಸಲ್ಲದ ವಯಸ್ಸಲ್ಲಿ ಕಾಡುವಂತ ಈ ಸಮಸ್ಯೆಗೆ ಕಾರಣ ಏನು? ಮುಂಜಾಗ್ರತಾ ಕ್ರಮ ವಹಿಸೋದು ಹೇಗೆ? ಇದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬೆಂಗಳೂರಿನ ಡಾಕ್ಟರ್ ದೀಪಕ್ ಗೌಡ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇತ್ತೀಚೆಗೆ ಆರೋಗ್ಯ ಇಲಾಖೆ ಅಂಕಿ ಅಂಶಗಳನ್ನು ನೋಡಿದಾಗಲೂ ಕೂಡ ಅವರೇ ಕೊಟ್ಟಿರುವಂತಹ ಮಾಹಿತಿಯನ್ನು ನೋಡಿದಾಗ ಕೋವಿಡ್ ನಂತರದಲ್ಲಿ ಯುವಕರಲ್ಲಿ ಯುವತಿಯರಲ್ಲಿ ಈ ಏಜ್ ಗ್ರೂಪ್ನಲ್ಲಿ ಹೆಚ್ಚು ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ ಅನ್ನೋದಾಗಿ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಏನು ಕಾರಣ ಇದೆ? ಜೊತೆಗೆ ರಿಸ್ಕ್ ಫ್ಯಾಕ್ಟರ್ಗಳನ್ನು ವಿವರಿಸೋದಾದ್ರೆ. ಕೋವಿಡ್ ಸಂಬಂಧದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋದು ಕಾಮನ್ ಅಂತ ಹೇಳೋಕ್ಕೆ ಇದು ತುಂಬ ಅರ್ಲಿ ಅನಿಸುತ್ತೆ. ಸೊ ಕೋವಿಡ್ ಬಗ್ಗೆ ಇನ್ನೂ ಜಾಸ್ತಿ ರಿಸರ್ಚ್ ಆಗಿಲ್ಲ. ಮೋಸ್ಟ್ಲಿ ಒಂದು 5 years ಆದಮೇಲೆ ಟೆಕ್ಸ್ಟ್ ಬುಕ್ ಯಾರು ಬರೆದ್ರೆ ಮೋಸ್ಟ್ಲಿ ಕೋವಿಡಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ಬೋದು ಅಂತ ತಿಳ್ಕೊಬೋದು. ಬಟ್ ಕೋವಿಡಿಂದ ಜನರಿಗೆ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಅದರಿಂದಾಗಿ ಕೆಲವು ಹಿಡನ್ ಅಂತ ಏನು ಹೇಳ್ತಿರಲ್ಲ ಅಂಥ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳು ಮೋರ್ ಡಯಾಗ್ನೋಸಿಸ್ ಜಾಸ್ತಿ ಆಗ್ತಾ ಇದೆ ಕೋವಿಡಿಂದ. ಇವಾಗ ಯಂಗರ್ ಏಜ್ ಗ್ರೂಪ್ ಮತ್ತೆ ಓಲ್ಡ್ ಏಜ್ ಗ್ರೂಪ್ ಅಂತ ನಾವು ನೋಡಿದಾಗ ರಿಸ್ಕ್ ಫ್ಯಾಕ್ಟರ್ಗಳು ಏನೇನು ಕಾಣಿಸಿಗುತ್ತೆ ಅಂತ? ಸೊ ಹಳೆ ಕಾಲದಲ್ಲಿ ನೋಡಿದ್ರೆ 60 ವರ್ಷ 70 ವರ್ಷ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಅಂತ ಹೇಳ್ತೀವಿ. ಈಗೀಗ ನಾವು ಸೋಷಿಯಲ್ ಮೀಡಿಯಾ ಆಗಲಿ, ವಾಟ್ಸಪ್ ಆಗ್ಬೋದು, ಇಲ್ಲ ಫೇಸ್ಬುಕ್ ಆಗ್ಬೋದು, ಇಲ್ಲ ನಮ್ಮ ಗೊತ್ತಿರೋರೇ ಎಷ್ಟೊಂದು ಜನ 30, 25 ಈ ಥರ ವಯಸ್ಕರಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂಥ ಸಂದರ್ಭಗಳು ನಾವು ಕೇಳಿಬರುತ್ತೆ. ಸೊ ಇದು ಯಾಕೆ ಆಗ್ತಾ ಇದೆ? ಸುಮಾರು 10-15 ವರ್ಷದಿಂದ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂದರೆ ವೆಸ್ಟರ್ನೈಸೇಷನ್. ಸೊ ನಮ್ಮ ಜನಗಳಿಗೆ ವೆಸ್ಟರ್ನೈಸೇಷನ್, ಅವ್ರು ಮಾಡೋ ವರ್ಕ್ ಪ್ಯಾಟ್ರನ್ ಇರ್ಬೋದು, ಅಥವಾ ಅವ್ರಿಗಿರೋ ಸ್ಟ್ರೆಸ್ ಲೆವೆಲ್ ಇರ್ಬೋದು, ಇಲ್ಲ ಅವರು ಹ್ಯಾಬಿಟ್ಸ್ ಏನು ಚೇಂಜ್ ಆಗಿದೆಲ್ಲ ಇವಾಗ, ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇಂಟೇಕ್, ಡ್ರಗ್ ಅಬ್ಯೂಸು, ಸೊ ಸ್ಲೀಪ್ಲೆಸ್ ನೈಟ್ಸ್, ಜಾಸ್ತಿ ಕೆಲಸದ ಒತ್ತಡದಿಂದ ನಿದ್ದೆ ಸರಿ ಮಾಡ್ತಾ ಇರೋದು, ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗಿರೋದ್ರಿಂದ 20-40 ವರ್ಷದ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ನೋಡಿದ್ರೆ 25-40 ವರ್ಷ ವಯಸ್ಸಲ್ಲಿ ಸುಮಾರು 25% ಹಾರ್ಟ್ ಅಟ್ಯಾಕ್ ಆಗೋ ವ್ಯಕ್ತಿಗಳು 25-40 ವರ್ಷ ವಯಸ್ಸಲ್ಲೇ ಇರ್ತಾರೆ. ಸೊ ಸುಮಾರು 50% ವ್ಯಕ್ತಿಗಳು ಹಾರ್ಟ್ ಅಟ್ಯಾಕ್ ಬರೋದು 50 ವರ್ಷದ ಒಳಗೇನೆ ಬರ್ತಾ ಇದೆ ಈ ನಡುವೆ. ಇವಾಗ ಸಿಂಪ್ಟಮ್ಸ್ ಬಗ್ಗೆ ಮಾತನಾಡಿದ್ರು. ಜ್ವರ ಆದ್ರೆ ನಮಗೆ ಗೊತ್ತಾಗುತ್ತೆ, 1-2 ದಿನದ ಮುಂಚೆ ಏನೋ ಒಂದು ಅನ್ಈಸಿನೆಸ್ ಫೀಲ್ ಆಗ್ತಾ ಇರುತ್ತೆ. ಬಟ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಯಾವ ರೀತಿಯಾಗಿ ಪೇನ್ ಬರುತ್ತೆ, ಯಾವ ರೀತಿಯಾಗಿ ಇನಿಷಿಯಲ್ ಸಿಂಪ್ಟಮ್ಸ್ ಇರುತ್ತೆ, ಏನು ಗೊತ್ತಾಗಲ್ಲ. ಜನರಲ್ ಪಬ್ಲಿಕ್ ಅಂತೂ ದೇ ಆರ್ ನಾಟ್ ಲೀಸ್ಟ್ ಅವೇರ್ ಆಫ್ ಇಟ್. ಏನು ಹೇಳ್ತೀರಾ? ಸೊ ಮೇನ್ ರಿಸ್ಕ್ ಫ್ಯಾಕ್ಟರ್ ನನ್ನ ಪ್ರಕಾರ ನೆಗ್ಲಿಜೆನ್ಸ್. ಸೊ ಜನರು ಯಾವತ್ತೂ ಅವ್ರ ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಏನೇ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಆಗಿರ್ಬೋದು, ನೆಗ್ಲೆಕ್ಟ್ ಮಾಡ್ದಿರಾನೆ ಬಂದ ತಕ್ಷಣ ಹಾಸ್ಪಿಟಲ್ಗೆ ಡಾಕ್ಟರ್ ಹತ್ರ ಒಂದು ಫಸ್ಟ್ ಕನ್ಸಲ್ಟ್ ಮಾಡಿ ಏನಿದೆ ಅಂತ ತಿಳ್ಕೊಳ್ಳೋದು ಉತ್ತಮ. ಸೊ ವಯಸ್ಸಾಗಿರೋರಿಗೆ ಹಾರ್ಟ್ ಅಟ್ಯಾಕ್ ಬಂದರೆ ಸಡನ್ನಾಗಿ ಚೆಸ್ಟ್ ಪೇಯ್ನ್ ಬರುತ್ತೆ, ಎಡಗಡೆ ಭಾಗದಲ್ಲಿ ಎದೆ ನೋವು ಬರುತ್ತೆ. ಅದು ಭುಜಕ್ಕೆ ಇರ್ಬೋದು, ಕತ್ತಿಗೆ ಹೋಗ್ಬೋದು, ಬೆನ್ನಿಗೆ ಹೋಗ್ಬೋದು. ಸೊ ಇದು ವಯಸ್ಸಾಗಿರೋರಿಗೆ. ವಯಸ್ಕರಲ್ಲಿ ಇದು ಸಿಂಪ್ಟಮ್ಸು ತುಂಬಾ ವಿಭಿನ್ನವಾಗಿ ಬರ್ಬೋದು. ಸೊ ಜಸ್ಟ್ ಸುಮ್ಮನೆ ಕೂತಿದ್ರು ಟಯರ್ಡ್ ಅನಿಸೋದು, ಇಲ್ಲ ಹಾರ್ಟ್ ರೇಟ್ ಮೇಲೆ ಕೆಳಗೆ ಆಗೋದು, ಇಲ್ಲ ಸ್ವಲ್ಪ ಗಿಡ್ಡಿನೆಸ್ ಬರೋದು, ಇದು ಅನ್ಯೂಶುವಲ್ ಟೈಮಿಂಗ್ಸ್ ಅಂದರೆ ಲೇಟ್ ನೈಟ್ ಇಲ್ಲ ಅಂದರೆ ಅರ್ಲಿ ಮಾರ್ನಿಂಗ್ಸಲ್ಲಿ ಬಂದರೆ ಇದೆಲ್ಲ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀರಿ. ಸೊ ಈಗ ನಾಸಿಯಾ, ವಾಮಿಟಿಂಗ್ ಅಂತ ಏನು ಹೇಳಿದ್ವು, ವಾಂತಿ ಬರೋದಾಗಲಿ ಇಲ್ಲ ವಾಂತಿ ಬರೋಂಗೆ ಅನ್ಸೋದಾಗಲಿ, ಇವು ಕೂಡ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಆಗಿರ್ಬೋದು. ಸೊ ಇವನ್ನೆಲ್ಲ ಬಂದಾಗ ತಕ್ಷಣವೇ ವಯಸ್ಕರು ಎಸ್ಪೆಷಲಿ ಹಾಸ್ಪಿಟಲ್ಗೆ ಬಂದು ಒಂದು ಫಸ್ಟ್ ಏಡ್, ECG, ಒಬ್ಬ ಡಾಕ್ಟ್ರ್ ಒಪಿನಿಯನ್ ತೊಗೊಂಡು ಇವೆಲ್ಲ ಮಾಡಿಸೋದ್ರಿಂದ ಅವ್ರು ಮುಂದೆ ಆಗುವಂಥ ಹಾರ್ಟ್ ತೊಂದರೆಗಳಿಂದ ಅವಾಯ್ಡ್ ಮಾಡ್ಬೋದು.
ಸೊ ಎಸ್ಪೆಷಲಿ ಹೆಂಗಸರಲ್ಲಿ ಸಿಮ್ಟಮ್ಸ್ ವಿಲ್ ಬಿ ಡಿಫ್ರೆಂಟ್. ಸ್ವಲ್ಪ ಸಿಮ್ಟಮ್ಸ್ ಯೂಶಲಿ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇರುತ್ತೆ ಹೆಂಗಸರಲ್ಲಿ. ಸೊ ಅದು ಕಾರ್ಡಿಯೋ ಪ್ರೊಟೆಕ್ಟಿವ್, ಹಾರ್ಟ್ಗೆ ಒಳ್ಳೆ ಹಾರ್ಮೋನ್. ಅದು ಹಾರ್ಟ್ ಸಂಬಂಧ ಕಾಯಿಲೆಗಳು ಬರದೇ ಇರೋಂಗೆ ಅದನ್ನು ತಡೆಗಟ್ಟುತ್ತೆ. ಸೊ ಈ ಹೆಂಗಸರಿಗೆ ಸೊ ಎದೆ ಭಾಗದಲ್ಲಿ ನೋವು ಕಾಣಿಸ್ಕೊಂಡಿರೇ ಇರ್ಬೋದು. ಅವ್ರಿಗೆ ಬ್ಯಾಕ್ ಸೈಡ್ ಅಪ್ಪರ್ ಬ್ಯಾಕ್ ಆಫ್ ದಿ ಬ್ಯಾಕಲ್ಲಿ ಪೇಯ್ನ್ ಕಾಣಿಸ್ಕೋಬೋದು. ಇದು ಕೂಡ ಹಾರ್ಟ್ ಅಟ್ಯಾಕ್ ಸಿಮ್ಟಮ್ಸ್ ಆಗಿರ್ಬೋದು. ಸೊ ವಯಸ್ಕರಲ್ಲಿ ಇಂಥ ಸಿಮ್ಟಮ್ಸ್ ಬಂದಾಗ ಎಚ್ಚರಿಕೆ ವಹಿಸ್ಕೊಂಡು ತಕ್ಷಣ ಡಾಕ್ಟರ್ನ ಕಾಣೋದು ಉತ್ತಮ. ಓಕೆ ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತೀನಿ ನಾನು. ಸಂಜೀವ್ ಅಂತ. ನಮಸ್ತೆ ಸಂಜಯ್ ಅವರೇ, ನಮಸ್ತೆ. ಧ್ವನಿ ಕೇಳಿಸ್ತಾ ಇದ್ರೆ ಮಾತನಾಡಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಹೇಳ್ಕೊಳ್ಳಿ. ಅಲ್ಲ ಸರ್. ನಮಸ್ತೆ ನಮಸ್ತೆ ಸಂಜಯ್ ಅವರು, ಹೇಳಿ. ಸರ್, ಇದು ನನ್ನ ಫ್ರೆಂಡ್ ಒಬ್ನ ಹಾರ್ಟ್ ಪ್ರಾಬ್ಲಮ್ ಇಂದ ಹಾಸ್ಪಿಟ್ಲ್ ಹೋಗಿದ್ದೆ ಸರ್ ನಿನ್ನೆ. ಸೊ ಅವನಿಗೆ ಸ್ಟಂಟ್ ಹಾಕಿದ್ದಾರೆ ಸರ್. ಅದು ಯಾವ ರೀಸನ್ ಅಂತ ಗೊತ್ತಾಗ್ಲಿಲ್ಲ ಸರ್. ಅದೇನು ಮೈನರ್ ಇತ್ತೋ ಏನೋ ಜಾಸ್ತಿ ಇತ್ತೋ ಗೊತ್ತಾಗ್ಲಿಲ್ಲ. ಓಕೆ. ಸೊ ಯೂಶಲಿ ಅವ್ರಿಗೆ ವಯಸ್ಸು ಎಷ್ಟು ಇರ್ಬೋದು? 26 27 ಇದೆ ಸರ್. ಓಕೆ. ಸೊ ನಾನು ಈಗಾಗಲೇ ಹೇಳ್ದಂಗೆ ಅವ್ರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರ್ಬೋದಾಗಲಿ, ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು. ಸೊ ಇವೆಲ್ಲ ಇರ್ಬೋದು ಅವ್ರಿಗೆ. ಸೊ ಅವ್ರಿಗೆ ಸ್ಟೆಂಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಯೂಶಲಿ ಬ್ಲಾಕೇಜ್ ಪರ್ಸೆಂಟೇಜ್ ಅಂತ ನಾವು ಹೇಳ್ತೀರಿ. ಸೊ ಇವಾಗ ಬ್ಲಾಕೇಜು ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಕಡಿಮೆ, ಮಧ್ಯಮ ಅಥವಾ ತೀವ್ರ ಜಾಸ್ತಿ ಇರ್ಬೋದು. ಸೊ ಅದರಲ್ಲಿ ಜಾಸ್ತಿ ಇದ್ದಾಗ ಮಾತ್ರ ನಾವು ಸ್ಟೆಂಟ್ ಹಾಕೋದು. ಸೊ ಪರ್ಸೆಂಟೇಜ್ ಪ್ರಕಾರ ಹೇಳೋದಾದರೆ 70%ಗಿಂತ ಜಾಸ್ತಿ ಬ್ಲಾಕೇಜ್ ಇದ್ದಾಗ ಮಾತ್ರ ಸ್ಟೆಂಟ್ ಹಾಕೋದು ನಾವು. ಸೊ ಮೋಸ್ಟ್ಲಿ ನಿಮ್ಮ ಫ್ರೆಂಡ್ಗೆ ಮೋಸ್ಟ್ಲಿ 70%ಗಿಂತ ಜಾಸ್ತಿ ಬ್ಲಾಕೇಜ್ ಇರ್ಬೋದು, ಅದಕ್ಕೆ ಸ್ಟೆಂಟ್ ಹಾಕಿರ್ಬೋದು. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಿಮ್ಗೆ ಬೇಕಿರುವಂಥ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ. ಇನ್ನು ಡಾಕ್ಟರ್, ಆವಾಗಲೇ ಸಿಂಪ್ಟಮ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಒಂದು ವೇಳೆ ಹೆರಿಡಿಟ್ರಿ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಯಾವ ವಯಸ್ಸಿನಲ್ಲಿ ಕಾಣಿಸ್ಕೊಳುತ್ತೆ, ಬರಲೇಬೇಕು ಅನ್ನುವಂಥದ್ದು ಇದೆಯಾ, ಹೇಗೆ? ಫ್ಯಾಮಿಲಿ ಹಿಸ್ಟ್ರಿ ಡೆಫಿನೆಟ್ಲಿ, ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲಿ ಆ್ಯಡೆಡ್ ಅವ್ರ ಪರ್ಸ್ನಲ್ ಹ್ಯಾಬಿಟ್ಸ್, ಸ್ಮೋಕಿಂಗ್ ಇರ್ಬೋದು. ಇವಾಗ ಯಾರಿಗಾದ್ರೂ ಚಿಕ್ಕದಾಗಿ ಏಟ್ ಆದಾಗ ಆ ಜಾಗ ಕೆಂಪಗಾಗುತ್ತೆ. ಸೊ ಅದನ್ನು ನಾವು ಏನಂತೀರಿ, ಇನ್ಫ್ಲಮೇಷನ್ ಅಂತ ಹೇಳ್ತೀರಿ. ಸೊ ಅದೇ ಥರನೇ ಸ್ಮೋಕಿಂಗ್ ಮಾಡೋದ್ರಿಂದ ರಕ್ತನಾಳಗಳಲ್ಲಿ, ಹಾರ್ಟಲ್ಲಿರೋ ಎಸ್ಪೆಷಲಿ ರಕ್ತನಾಳಗಳಲ್ಲಿ ಆ ಥರ ಡ್ಯಾಮೇಜ್ ಆಗಿಬಿಟ್ಟು ಅದರಲ್ಲಿ ಬ್ಲಾಕೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಜೆನೆಟಿಕಲಿ ಕೊಲೆಸ್ಟ್ರಾಲ್ ಎಲ್ಲ ಫ್ಯಾಮಿಲಿಯಲ್ಲಿ ರನ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹುಟ್ಟಿದಾಗಿಂದನೇ ಅವ್ರಿಗೆ ಜೈನ್ಸಲ್ಲಿ ಮ್ಯೂಟೇಷನ್ಸ್ ಅಂತ ಏನು ಹೇಳ್ತೀರಿ, ಮ್ಯೂಟೇಷನ್ಸ್ ಆಗಿಬಿಟ್ಟು ಕೊಲೆಸ್ಟ್ರಾಲ್, ಅಧಿಕ ಕೊಲೆಸ್ಟ್ರಾಲ್ ಇರ್ಬೋದಾಗಲಿ, ಇಲ್ಲ ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಂತ ಒಂದು ಹೇಳ್ತೀರಿ. ಅದರಲ್ಲಿ ECGದಲ್ಲಿ ಕ್ಯೂಟಿ ಲಾಂಗ್ ಇಂಟರ್ವಲ್ ಅಂತ ಒಂದು ಹೇಳ್ತೀರಿ. ಆ ಇಂಟರ್ವಲ್ ಜಾಸ್ತಿ ಇರ್ಬೋದು. ಇಂಥದ್ರಿಂದ ಸಡನ್ ಕಾರ್ಡಿಯಾಕ್ ಡೆತ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಜೆನೆಟಿಕಲಿ ಫುಡ್ ಹ್ಯಾಬಿಟ್ಸು ಮತ್ತು ಸ್ಮೋಕಿಂಗು, ಆಲ್ಕೋಹಾಲ್ ಇವೆಲ್ಲ ಎಕ್ಸ್ಟ್ರಾ ಇತ್ತು ಅಂದರೆ, ಜೆನೆಟಿಕಲಿ ಇತ್ತು ಅಂದರೆ 6 to 7 ಫೋಲ್ಡ್ಸ್ ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತೀನಿ. ಗಿರೀಶ್ ಅಂತ ಬೆಳಗಾವಿಂದ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಸರ್, ಅದೇ ನನಗೆ ಚೆಸ್ಟ್ ಪೇನ್ ಬರ್ತಾ ಇದೆ. ಹಾಂ ಗಿರೀಶ್, ಹೇಳಿ. ECG ಈಕೋ ಮಾಡಿಸಿದ್ದೀನಿ, ಎರಡು ನಾರ್ಮಲ್ ಬರ್ತಾ ಇದೆ. ಹಾಂ, ಆದರೆ ಚೆಸ್ಟ್ ಪೇನ್ ಕಡಿಮೆ ಆಗ್ತಾ ಇಲ್ಲ. ಸೊ ನೀವು ಕೇಳಿರೋ ಪ್ರಶ್ನೆ ತುಂಬ ಕಾಮನ್ ಪ್ರಶ್ನೆ, ನಾನು ಡೈಲಿ OPDದಲ್ಲಿ ನೋಡೋದು. ಸೊ ಯೂಶಲಿ ಚೆಸ್ಟ್ ಪೇಯ್ನ ನೆಗ್ಲೆಕ್ಟ್ ಮಾಡೋವಂಥದ್ದಲ್ಲ. ಸೊ ECG ಏಕೋ ನಾರ್ಮಲ್ ಇದ್ರೂ ಕೂಡ ಸೊ ನಿಮಗೆ TMT ಅನ್ನೋದೊಂದು ಟೆಸ್ಟ್ ಬರುತ್ತೆ. TMT ಟೆಸ್ಟ್ ಅಂದರೆ ಥ್ರೆಡ್ಮಿಲ್ ಟೆಸ್ಟ್. ಥ್ರೆಡ್ಮಿಲ್ಲಲ್ಲಿ ನೀವು ನಡೆದಾಗ ಹಾರ್ಟ್ಗೆ ಸ್ಟ್ರೆಸ್ ಆಗುತ್ತೆ. ಆ ಸ್ಟ್ರೆಸ್ಸಲ್ಲೂ ಕೂಡ ಆ ಬ್ಲಾಕೇಜಸ್ ಕಂಡು ಬರೋವಂಥ ಚಾನ್ಸಸ್ ತುಂಬಾ ಜಾಸ್ತಿ. ವಯಸ್ಸಾಗಿರೋ 35 ವರ್ಷ ವಯಸ್ಸು ಆಗಿರೋವಂಥ ಗಂಡಸರಿಗೆ, 40 ವರ್ಷ ವಯಸ್ಸಾಗಿರೋವಂಥ ಹೆಂಗಸರಿಗೆ TMT ಮಾಡಿಸೋದು ತುಂಬ ಮುಖ್ಯ. ಸೊ ವರ್ಷಕ್ಕೊಂದ್ಸತಿ ನಿಮ್ಮ ಬರ್ತ್ಡೇ ಅಂತ ನೆನ್ಪಿಟ್ಕೊಂಡು ಆ ತಿಂಗಳಲ್ಲಿ ನಿಮ್ಮ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು TMTನ ಆ್ಯಡ್ ಮಾಡಿಕೊಂಡ್ರೆ ಅದರಲ್ಲಿ ಅದು ಹಾರ್ಟ್ ರಿಲೇಟೆಡ್ ಚೆಸ್ಟ್ ಪೇಯ್ನಾ ಇಲ್ವಾ ಅನ್ನೋದು ಗೊತ್ತಾಗ್ಬರುತ್ತೆ. ಸೊ ECG ಏಕೋ ನಾರ್ಮಲ್ ಇರ್ಬೋದು, ಆದರೂ ಕೂಡ ನಿಮಗೆ ಹಾರ್ಟ್ ರಿಲೇಟೆಡ್ ಸಂಬಂಧ ಕಾಯಿಲೆ ಇರ್ಬೋದು. ಅದಕ್ಕೆ TMT ಅನ್ನೋ ಟೆಸ್ಟ್ ಮಾಡಿಸೋದು ಉತ್ತಮ. ಥ್ಯಾಂಕ್ ಯು. ಮತ್ತೊಬ್ಬರು ಕಾಲರ್ ಇದ್ದಾರೆ, ಕೃಷ್ಣ ಶೆಟ್ಟಿ ಅಂತ, ಕುಂದಾಪುರದಿಂದ. ನಮಸ್ತೆ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದ್ರೆ ಮಾತನಾಡಿ. ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಡಾಕ್ಟರ್, ಆವಾಗಲೇ ಹೆರಿಡಿಟ್ರಿ ಬಗ್ಗೆ ಹೇಳ್ತಾ ಇದ್ರಿ, ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ ಅಂತ. ಒಂದು ವೇಳೆ ಆ ಥರ ಹಿಸ್ಟ್ರಿ ಇದ್ದಾಗ ಚಿಕ್ಕ ಏಜ್ ಗ್ರೂಪ್ನಲ್ಲಿ ನಾವೇನಾದರೂ ಸ್ಪೆಷಲ್ ಚೆಕಪ್ಗಳನ್ನ ತಗೋಬೇಕಾಗುತ್ತಾ, ಹೇಗೆ ಅನ್ನುವಂಥದ್ದು? ಸೊ ತಂದೆ ತಾಯಿಗಳಿಗೆ ಯೂಶಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಸ್ಟೆಂಟ್ಗಳಾಗಿದ್ದಾವೆ, ಇಲ್ಲ ಬೈಪಾಸ್ ಸರ್ಜರಿ ಆಗಿದೆ.
ಸೊ ಈ ಥರ ಕಾಯಿಲೆಗಳು ಇದ್ದಾಗ ತಂದೆ ತಾಯಿಗಳಿಗೆ ಮಕ್ಕಳಿಗೆ ತುಂಬ ಚಿಕ್ಕ ವಯಸ್ಸಿಂದಾನೇ ಡಯಟ್ ಕಂಟ್ರೋಲ್ ಅಂತ ಹೇಳ್ತೀರಿ. ಸೊ ಡಯಟ್ ಶುಗರಿ ಫ್ಲೂಡ್ಸ್ ಅಂದರೆ ಕೋಕೋ ಕೋಲಾ ಆಗಲಿ, ಪೆಪ್ಸಿ ಆಗಲಿ, ಇಲ್ಲ ಫಾಸ್ಟ್ ಫುಡ್ ನಾವು ಏನು ಪಿಜ್ಜಾ, ಬರ್ಗರು ಇಂಥದ್ದೆಲ್ಲ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಅದನ್ನು ಅವಾಯ್ಡ್ ಮಾಡೋದ್ರಿಂದ ಅವ್ರಿಗೆ ಮುಂದೆ ಹಾರ್ಟ್ ತೊಂದರೆಗಳು ಬರೋದು ಅವಾಯ್ಡ್ ಮಾಡ್ಬೋದು. ಸೊ ಎಸ್ಪೆಷಲಿ ಅಡಾಲಸೆಂಟ್ ಆಗಿದ ತಕ್ಷಣ ಡ್ರಗ್ ಅಬ್ಯೂಸ್ ಆಗೋದು, ಇಲ್ಲಾಂದರೆ ಸ್ಮೋಕಿಂಗು, ಆಲ್ಕೋಹಾಲು ಇಂಥವನ್ನೆಲ್ಲ ತಡೆಗಟ್ಟಬೇಕಾಗುತ್ತೆ. ಸೊ ಆದ್ರೂ ನಾನು ಹೇಳ್ದಾಗೆ 35 ವರ್ಷ ವಯಸ್ಸಾಗಿರೋವಂಥ ಗಂಡಸರಿಗೆ, ಹೆಂಗಸರಿಗೆ 40 ವರ್ಷ ಆದಮೇಲೆ ಹೆಲ್ತ್ ಚೆಕಪ್ ಮಾಡಿಸೋದ್ರಿಂದ ಅವ್ರಿಗೆ ಬರೋ ಕಾಯಿಲೆನ ಮುಂದೂಡ್ಬೋದು, ಇಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಕೂಡ ಮಾಡ್ಬೋದು. ಓಕೆ ಡಾಕ್ಟರ್, ಇವಾಗಲೇ ಹೇಳಿದಾಗೆ ಡಯಟ್ ಆಗಿರ್ಬೋದು ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವೆಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ? ಸೊ ಮನುಷ್ಯನಿಗೆ ಹೃದಯ ಸಂಬಂಧ ಕಾಯಿಲೆ ಬರೋದಕ್ಕೆ 7 ಕಾರಣಗಳಿದಾವೆ. ಸೊ ಫಸ್ಟು ಡಯಾಬಿಟಿಸ್. ವರ್ಲ್ಡ್ ವೈಡ್ ಎಲ್ಲೇ ಜಗತ್ತಲ್ಲಿ ಯಾರಿಗೆ ತೊಗೊಂಡ್ರು ಶುಗರು ಹಾರ್ಟ್ಗೆ ತುಂಬಾ ತೊಂದರೆ ಉಂಟು ಮಾಡುತ್ತೆ. ಹಾರ್ಟ್ಗೆ ಎಲ್ಲ ಬೇರೆ ಬೇರೆ ಆರ್ಗನ್ಸ್ ಕೂಡ ಶುಗರಿಂದ ಕಾಯಿಲೆಗಳು ಬರುತ್ತೆ. ಸೊ ಶುಗರ್ ಬಿಟ್ಟರೆ ನೆಕ್ಸ್ಟು ಬ್ಲಡ್ ಪ್ರೆಷರಿಂದ ಕಾಯಿಲೆಗಳು ಬರುತ್ತೆ, ಹಾರ್ಟ್ ರಿಲೇಟೆಡ್, ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ನೆಕ್ಸ್ಟ್ ಬರೋದು ಏನು ಅಂದರೆ ಸ್ಟ್ರೆಸ್ ಲೆವೆಲ್. ಸೊ ನಾನು ಹಾಗೆ ಹೇಳಿದಾಗ ಸ್ಟ್ರೆಸ್ ಜಾಸ್ತಿ ತೊಗೊಂಡಾಗ ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನೋದು ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನು ಬ್ಲಡ್ಡಲ್ಲಿ ರಿಲೀಸ್ ಆಗುತ್ತೆ. ಸೊ ಈ ಹಾರ್ಮೋನ್ಸ್ ರಿಲೀಸ್ ಆದಾಗ ಸ್ಲೋ ಆಗಿ ಹೋಗ್ಬಿಟ್ಟು ಹಾರ್ಟ್ ವೆಸಲ್ಸ್ ಅಂತ ಏನಿದೆ ರಕ್ತನಾಳಗಳಿಗೆ ಡ್ಯಾಮೇಜ್ ಮಾಡುತ್ತೆ. ಡ್ಯಾಮೇಜ್ ಮಾಡಿ ಇದರಿಂದ ಬ್ಲಾಕೇಜಸ್ ಆಗುತ್ತೆ. ಸೊ ಇದರಿಂದ ನೆಕ್ಸ್ಟ್ ಅಂದರೆ ಸ್ಲೀಪ್. ಸೊ ಜಾಸ್ತಿ ವರ್ಕೌಟ್ ಮಾಡೋದ್ರಿಂದ ಆಗಲಿ, ಸೊ ಮನುಷ್ಯನಿಗೆ ವರ್ಕೌಟ್ ಮಾಡೋದ್ರಿಂದ ಜಾಸ್ತಿ ಹೃದಯ ಸಂಬಂಧ ಕಾಯಿಲೆ ಬರೋದಿಲ್ಲ ಅಂತ ಏನಿಲ್ಲ. ಸೊ ವರ್ಕೌಟ್ ಜಾಸ್ತಿ ಮಾಡಬಾರ್ದು, ಮಿತಿಯಲ್ಲಿರಬೇಕು. ಸೊ ನಿಮಗೆ ಸ್ಟ್ರೆಸ್ ಲೆವೆಲ್ ಸ್ಲೋಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಜಿಮ್ಮಲ್ಲಿ ಹೋಗ್ಬಿಟ್ಟು ಜಾಸ್ತಿ ವರ್ಕೌಟ್ ಮಾಡಿ ಕುಸ್ತು ಬಿದ್ದಿರೋ ಇನ್ಸಿಡೆಂಟ್ಸ್ ತುಂಬಾ ಕೇಳಿರ್ಬೋದು ನೀವು. ಸೊ ಹಾಗಾಗಿ ಸಡನ್ನಾಗಿ ಹೋಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಬಾರ್ದು. ಸೊ ಸ್ಲೋ ಆಗಿ ವಾಕಿಂಗ್ ಮಾಡಬೇಕು, ಸ್ಲೋ ಆಗಿ ರನ್ನಿಂಗ್ ಮಾಡಬೇಕು. ನಿಮ್ಮ ಹಾರ್ಟ್ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ರೀತಿಯಲ್ಲಿ ನಿಮ್ಮ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡ್ಕೊತಾ ಹೋಗಬೇಕು. ಸೊ ಅದು ಬಿಟ್ಟರೆ ಸ್ಲೀಪ್ ಬಂದ್ಬಿಟ್ಟು ಮನುಷ್ಯನಿಗೆ 7 ರಿಂದ 9 ಗಂಟೆಗಳ ಕಾಲ ನಿದ್ದೆ ತುಂಬ ಅವಶ್ಯಕತೆ. ಸೊ ಹಂಗಂತ ಜಾಸ್ತಿ ನಿದ್ದೆ ಮಾಡೋರಿಗೆ ಹಾರ್ಟ್ ಕಾಯಿಲೆ ಬರೋದಿಲ್ಲ ಅಂತ ಏನಿಲ್ಲ. ಸೊ ಜಾಸ್ತಿ ನಿದ್ದೆ ಮಾಡೋದ್ರಿಂದ ತುಂಬ ಬೇರೆ ತೊಂದರೆಗಳು ಬರ್ತವೆ. 7 ರಿಂದ 9 ಗಂಟೆಗಳ ಕಾಲ ನಿದ್ದೆ ಮಾಡೋದ್ರಿಂದ ಹೃದಯ ಸಂಬಂಧ ಕಾಯಿಲೆಗಳಿಗೆ ಆ ಹಾರ್ಮೋನ್ ಲೆವೆಲ್ಸ್ನ ಏನು ಬ್ಯಾಲೆನ್ಸ್ ಮಾಡ್ಬೋದು, ಇಂಥದ್ದು ಮಾಡ್ಬೋದು ನಾವು. ಇದರಿಂದ ಹೃದಯ ಸಂಬಂಧ ಕಾಯಿಲೆಗಳು ಕಡಿಮೆ ಆಗುತ್ತೆ. ಎಸ್ ಡಾಕ್ಟರ್, ಇವಾಗ ಮೆಡಿಕೇಶನ್ ಆಗಿರ್ಬೋದು ಅಥವಾ ಯಾವುದೇ ಮೆಡಿಸಿನಲ್ ಹಿಸ್ಟ್ರೀಸ್ ಆಗಿರ್ಬೋದು, ಮೆಡಿಕಲ್ ಹಿಸ್ಟ್ರಿಗಳು ಯಾವ ರೀತಿಯಾಗಿ ರಿಸ್ಕ್ ಫ್ಯಾಕ್ಟರ್ಗಳನ್ನ ಹುಟ್ಟುಹಾಕುತ್ತೆ ಅನ್ನೋದಾಗಿ? ಹಾಂ, ಸೊ ಮೆಡಿಕೇಷನ್ಸ್ ಅಂತ ಬಂದಾಗ ಓವರ್ ದಿ ಕೌಂಟರ್. ಸೊ ಇವಾಗ ನಮಗೆ ನೆಗಡಿ ಬರ್ತಾ ಇದೆ, ಜ್ವರ ಬರ್ತಾ ಇದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಮಾತ್ರೆಗಳು ತೊಗೊಳೋದು, ಸೆಲ್ಫ್ ಮೆಡಿಕೇಷನ್ಸ್ ಅಂತ ಏನು ಹೇಳ್ತಿರಲ್ಲ, ಇದರಲ್ಲಿ NSAIDs ಅಂತ ಹೇಳ್ತೀರಿ ನಾವು. ಪ್ಯಾರಾಸಿಟಮಾಲ್ ಎಲ್ಲರೂ ಕೇಳಿರ್ಬೋದು, ಡೋಲೋ ಮಾತ್ರೆ ಅಂತ. ಸೊ ಆ ಥರ ಇಲ್ಲ ನೋವು ಮಾತ್ರೆಗಳು ಮೆಡಿಕಲ್ ಸ್ಟೋರ್ಗೆ ಹೋದಾಗ ತೊಗೊಂಡು ಎಕ್ಸೆಸಿವ್ ತೊಗೊಳೋದ್ರಿಂದ ಈ ನೋವು ಗುಳಿಗೆಗಳು ಮನುಷ್ಯನ ರಕ್ತದಲ್ಲಿ ಸೇರಿಕೊಂಡಾಗ ಏನಾಗುತ್ತೆ, ಆ ರಕ್ತನಾಳಗಳಿಗೆ ಒಳಗಡೆ ಒಂದು ಲೇಯರ್ ಇರುತ್ತೆ, ಆ ಲೇಯರ್ನ ಡ್ಯಾಮೇಜ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಓವರ್ ದಿ ಕೌಂಟರ್ ಮೆಡಿಸಿನ್ಸ್ ತೊಗೊಳೋದ್ರಿಂದ ಹೃದಯ ಸಂಬಂಧ ಕಾಯಿಲೆಗಳು ತುಂಬಾ ಜಾಸ್ತಿ ಆಗುತ್ತೆ. ಸೊ ದಯವಿಟ್ಟು ಓವರ್ ದಿ ಕೌಂಟರ್ ಮಾತ್ರೆಗಳು ತೊಗೋಬೇಡಿ. ಏನೇ ಸಿಂಪಲ್ ಕಾಯಿಲೆ ಬಂದ್ರೂ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ ಅವರು ಪ್ರಿಸ್ಕ್ರೈಬ್ ಮಾಡೋ ಮಾತ್ರೆಗಳನ್ನ ಮಿತಿಯಾಗಿ ತೊಗೊಳ್ಳಿ. ಆಮೇಲೆ ಡ್ರಗ್ ಅಬ್ಯೂಸು ಇನ್ನು ಇಂಡಿಯಾದಲ್ಲಿ ಅಷ್ಟೊಂದಿಲ್ಲ, ಬಟ್ ಇಂಡಿಯಾದಲ್ಲೂ ಈಗ ಡ್ರಗ್ ಅಬ್ಯೂಸ್ ಜಾಸ್ತಿ ಆಗ್ತಾ ಇದೆ. ಸೊ ಡ್ರಗ್ ಅಬ್ಯೂಸ್ ಎಸ್ಪೆಷಲಿ ಕೊಕೇನ್ ಯೂಸು, ಆಂಫಿಟಮೈನ್ ಯೂಸು, ಈ ಥರ ಡ್ರಗ್ಸ್ನ ಯೂಸ್ ಮಾಡೋದ್ರಿಂದ ಹೃದಯ ಸಂಬಂಧ ಕಾಯಿಲೆಗಳು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಚಿಕ್ಕ ವಯಸ್ಸಲ್ಲೇ ಆಗೋದು ತುಂಬ ಅಧಿಕವಾಗಿ ಕಾಣಿಸ್ತದೆ. ಎಸ್ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ತೀನಿ. ನರಸಾರೆಡ್ಡಿ ಅಂತ ಕರೆ ಮಾಡಿದರೆ. ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ. ನಮಸ್ತೆ ನರಸಾರೆಡ್ಡಿ ಅವರು. ನಾವು ರಾಯಚೂರಿನಿಂದ ಮಾತಾಡ್ತಾರೆ ನರಸಾರೆಡ್ಡಿ. ಹಾಂ ಹೇಳಿ ಸರ್, ಊಟದ ಕಳ್ಳಿಂದ ಹಾರ್ಟ್ ಅಟ್ಯಾಕ್ ಬರಬಹುದೇನು ಸರ್? ಚಿಕನು, ಮಟನು, ತುಪ್ಪ, ಎಣ್ಣೆ ಹೆಚ್ಚಿಗೆ ತಿಂದರೆ ಬರಬಹುದಾ? ಹಾಂ ಸರ್, ತುಂಬ ಒಳ್ಳೆ ಪ್ರಶ್ನೆ ನೀವು ಕೇಳಿರೋದು. ಸೊ ಮಟನ್ ತಿನ್ನೋದ್ರಿಂದ, ಚಿಕನ್ ತಿನ್ನೋದ್ರಿಂದ, ಇಲ್ಲ ತುಪ್ಪ, ಈ ಥರ ಒಂದಷ್ಟು ಡಯಟ್ ಇರ್ತವೆ. ಇದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಏನು ಹೇಳ್ತೀರಿ ನಾವು. ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದರೆ ನೀವು ಆಲಿವ್ ಆಯಿಲ್ ಇರ್ಬೋದು, ಕೆನೋಲಾ ಇರ್ಬೋದು, ಫ್ಯಾಟಿ ಫಿಶ್, ಸ್ಯಾಲ್ಮನ್ ಅಂತ ಫಿಶ್. ಸೊ ಇವೆಲ್ಲ ಒಳ್ಳೆ ಪದಾರ್ಥಗಳು ಮನುಷ್ಯನ ದೇಹಕ್ಕೆ. ಇದು ಕೊಲೆಸ್ಟ್ರಾಲ್ ಲೆವೆಲ್ನ ಮಿತಿಯಲ್ಲಿಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ನೀವು ತಿನ್ನೋ ತುಪ್ಪದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಎಣ್ಣೆಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು
ಸೊ ರೂಮ್ ಟೆಂಪ್ರೇಚರಲ್ಲಿ ಇಟ್ಟಾಗ ಗಟ್ಟಿ ಆಗುತ್ತಲ್ಲ ಅಂಥದ್ದನ್ನೆಲ್ಲ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತೀರಿ. ಸೊ ಇಂಥ ಸ್ಯಾಚುರೇಟೆಡ್ ಫ್ಯಾಟ್ಸ್ನ ತೊಗೊಂಡಾಗ ಹೃದಯ ಸಂಬಂಧ ಕಾಯಿಲೆಗಳು ತುಂಬಾ ಜಾಸ್ತಿ, ಅದನ್ನು ಅವಾಯ್ಡ್ ಮಾಡಬೇಕು. ರೆಡ್ ಮೀಟ್ ಅಂದರೆ ಮಟನ್ನು, ಪೋರ್ಕು, ಇಂಥ ಮೀಟ್ಗಳಲ್ಲಿ ಈ ಥರ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುವಂಥ ಅಂಶಗಳು ಜಾಸ್ತಿ ಬರುತ್ತೆ. ಅಂಥದ್ದನ್ನು ಅವಾಯ್ಡ್ ಮಾಡೋದು ತುಂಬ ಉತ್ತಮ. ಚಿಕನ್ ಸ್ಕಿನ್ನಲ್ಲೂ ಕೂಡ ಈ ಥರ ಕಾಯಿಲೆಗಳು ತಿನ್ನೋದ್ರಿಂದ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇತ್ತೀಚೆಗೆ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ, ಅವೇ ಸುದ್ದಿಗಳು ಹೆಚ್ಚಾಗ್ತಾ ಇದೆ, ಎಲ್ಲಿ ನೋಡಿದ್ರು ಅದೇ ಕಾರಣಕ್ಕೆ ಸಿಗ್ತಾ ಇದೆ, ಹಾಗಾಗಿ ಟೆಸ್ಟಿಂಗ್ಗಳಿಗೆ ಹೋಗ್ತಾ ಇದ್ದಾರೆ ಜನರು. ಬಟ್ ನಿಯಮಿತ ಪರೀಕ್ಷೆ ಅನ್ನುವಂಥದ್ದು ಯಾವಾಗ ಮಾಡಿಸ್ಬೇಕು, ಹೇಗೆ ಡಯಾಗ್ನೋಸ್ ಮಾಡಬೇಕಾಗುತ್ತೆ ಏನು ಅಂತ? ಸೊ ನಿಯಮಿತವಾಗಿ ಏಜ್ ಎಸ್ಪೆಷಲಿ ತಂದೆ ತಾಯಿಗಳಿಗೆ ಏನಾದರೂ ಹಾರ್ಟ್ ರಿಲೇಟೆಡ್ ಬ್ಲಾಕೇಜಸ್ ಇದ್ದು ಸ್ಟೆಂಟ್ ಆಗಿದ್ರೆ, ಇಲ್ಲ ಆಪ್ರೇಷನ್ ಏನಾದರೂ ಆಗಿದ್ರೆ ಹಾರ್ಟ್ ರಿಲೇಟೆಡು, ಅಂಥವರು ಸ್ವಲ್ಪ ಬೇಗ ವಯಸ್ಸು ಕಾಲೇಜ್ ಆಗಿ ಅವರು ಏನು ವರ್ಕ್ ಪ್ರೊಫೆಷನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವರು ಹೆಲ್ತ್ ಸ್ಕ್ರೀನಿಂಗ್ನ ವರ್ಷಕ್ಕೊಮ್ಮೆ ನಾ ಹೇಳ್ದಾಗೆ ಬರ್ತ್ಡೇ ತಿಂಗಳನ್ನು ನೆನ್ಪಿಟ್ಕೊಂಡು ಆ ತಿಂಗಳಲ್ಲಿ ಸ್ಕ್ರೀನಿಂಗ್ ಮಾಡಿಸ್ಕೊಳೋದ್ರಿಂದ ಅವರು ಮುಂದೆ ಬರೋವಂಥ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ಬೋದು. ಸೊ ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡಬೇಕಾಗುತ್ತೆ, ಏನೇನು ಟೆಸ್ಟ್ಗಳು ಇದಾವೆ ಅನ್ನೋದಾಗಿ? ಸೊ ಈ ಥರ ಏನಾದರೂ ಬೇಸಿಕ್ ಟೆಸ್ಟ್ ಅಂದರೆ ಒಂದು ಹಾರ್ಟ್ ಕನ್ಸಲ್ಟೇಷನ್, ಒಂದು ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟೇಷನ್ ಅಂತ ಹೇಳ್ತೀರಿ. ECG ಟೆಸ್ಟ್ ಒಂದು ಮಾಡಿಸ್ಬೇಕು. ECGದಲ್ಲೇ ವ್ಯತ್ಯಾಸಗಳೇನಾದರೂ ಇದ್ದಾಗ ಮುಂದಕ್ಕೆ ECG ಆದಮೇಲೆ ಎಕೋಕಾರ್ಡಿಯೋಗ್ರಫಿ ಅಂತ ಹಾರ್ಟ್ನ ಸ್ಕ್ಯಾನ್ ಮಾಡೋದು. ಸೊ ಹಾರ್ಟ್ನ ಸ್ಕ್ಯಾನ್ ಮಾಡಿ ಅದರಲ್ಲಿ ಕವಾಟಗಳೆಲ್ಲ ಸರಿಗೆ ಇದೆಯಾ, ಯಾವುದರಲ್ಲಾದ್ರೂ ಲೀಕ್ ಇದೆಯಾ, ಇಲ್ಲ ಯಾವುದಾದ್ರೂ ಹಾರ್ಟದು ಫಂಕ್ಷನ್ ಏನಾದರೂ ಕಡಿಮೆ ಆಗಿದೆಯಾ. ನಾರ್ಮಲಿ 60% ಇರಬೇಕು ಮನುಷ್ಯನ ಹಾರ್ಟ್ ಫಂಕ್ಷನ್. ಸೊ 100 ml ಬ್ಲಡ್ ಬಂದರೆ 60 ml ಬ್ಲಡ್ ಆಚೆ ಪಂಪ್ ಮಾಡಬೇಕು ಹಾರ್ಟು. ಸೊ ಅದೇನಾದರೂ ಫಂಕ್ಷನ್ ಕಡಿಮೆ ಆಗಿದೆಯಾ, 30%ಗೆ ಏನಾದರೂ ಇಳಿದಿದೆಯಾ, ಇಂಥ ಟೆಸ್ಟ್ಗಳನ್ನ ಮಾಡಬೇಕು. TMT ನಾನು ಆಗಲೇ ಹೇಳಿದಾಗ ಥ್ರೆಡ್ಮಿಲ್ ಟೆಸ್ಟ್ ಮಾಡಿದಾಗ ಹಾರ್ಟ್ಗೆ ಸ್ಟ್ರೆಸ್ ಆದಾಗೂ ಕೂಡ ಏನಾದರೂ ಚೇಂಜಸ್ ಇದೆಯಾ ಅಂತ ನೋಡಬೇಕು. ಸೊ ಈ ಟೆಸ್ಟ್ಗಳು ಬೇಸಿಕ್ ಟೆಸ್ಟ್ಗಳು ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಎದೆ ನೋವು ಅಂತ ಬಂದಾಗ ಕೆಲವು ಬ್ಲಡ್ ಟೆಸ್ಟ್ಗಳು ಕೂಡ ಇದ್ದಾವೆ. ಟ್ರೋಪೋನಿನ್ ಅನ್ನೋ ಒಂದು ಬ್ಲಡ್ ಟೆಸ್ಟ್ ಕೂಡ ಇದೆ. ಅದರಲ್ಲಿ ನಿಮ್ಮ ಹಾರ್ಟಿಂದ ರಿಲೀಸ್ ಆಗುವಂಥದ್ದು ಒಂದು ಅಂಶ. ಅದು ಬ್ಲಡ್ಡಲ್ಲಿ ಏನೋ ಕಂಡು ಬಂತು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದೆ ಇವರಿಗೆ ಅಂತಲೇ ಖಚಿತವಾಗುತ್ತೆ. ಎಸ್ ಡಾಕ್ಟರ್, ಬಹಳಷ್ಟು ಜನ ಹೇಳ್ತಾರೆ ಇಲ್ಲಿವರೆಗೂ ನಾವು ಬಹಳ ಆರೋಗ್ಯವಾಗಿದ್ವಿ, ಏನಾದರೂ ಇದ್ರೆ ಪ್ರಿವೆನ್ಷನ್ ಮೆಷರ್ಸ್ ಹೇಳಿಬಿಡಿ, ನೋಡ್ಕೊಳ್ತೀವಿ ಅನ್ನೋದಾಗಿ. ಪ್ರಿವೆಂಟಿವ್ ಮೆಷರ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಿವೆಂಟಿವ್ ಮೆಷರ್ ಅಂದರೆ ಸ್ಮೋಕಿಂಗ್ ಕಿಲ್ಸ್. ಸೊ ಸ್ಮೋಕಿಂಗ್ ಅಕಸ್ಮಾತ್ ಯಾರಿಗಾದರೂ ಸ್ಮೋಕಿಂಗ್ ಅಭ್ಯಾಸ ತೀರಾ ಸ್ಮೋಕಿಂಗ್ ಮಾಡೋರೇ ಅಲ್ಲ, ಸ್ಮೋಕಿಂಗ್ ಮಾಡೋರ ಜೊತೆಯಲ್ಲಿದ್ದ ಪ್ಯಾಸಿವ್ ಸ್ಮೋಕರ್, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಏನು ಹೇಳ್ತೀರಿ, ಅಂಥವರಿಂದ ಕೂಡ ಸೇಮ್ ಎಫೆಕ್ಟ್. ಸ್ಮೋಕಿಂಗ್ ಮಾಡೋರಿಗೆ ಏನು ಎಫೆಕ್ಟ್ ಆಗುತ್ತಲ್ಲ, ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಸ್ ಕೂಡ ಅದೇ ಎಫೆಕ್ಟ್ ಆಗುತ್ತೆ. ಟೊಬ್ಯಾಕೊ ಯಾವುದೇ ರೀತಿಯಲ್ಲಿ ಆಗಿರ್ಬೋದು. ಸೊ ಅದು ಕನ್ಸಂಪ್ಷನ್ ಇಸ್ ನಾಟ್ ಗುಡ್. ಆಲ್ಕೋಹಾಲ್ ಕನ್ಸಂಪ್ಷನಿಂದ ಹಾರ್ಟ್ ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಲಿವರ್ ಡಿಸೀಸಸ್ ಬರ್ಬೋದು. ಇನ್ಫ್ಯಾಕ್ಟ್ ಲಿವರಿಂದ ಕೂಡ ಹಾರ್ಟ್ಗೆ ಒತ್ತಡ ಜಾಸ್ತಿಯಾಗಿ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳು ಜಾಸ್ತಿ ಆಗ್ಬೋದು. ಸೊ ಪ್ರಿವೆಂಟಿವ್ ಮೆಜರ್ಸಲ್ಲಿ ಎಕ್ಸಸೈಸ್, ನಾನು ಆಗಲೇ ಹೇಳಿದಾಗ ಸೆಡೆಂಟ್ರಿ ಲೈಫ್, ಕೂತ್ಕೊಂಡೇ ಕೆಲಸ ಮಾಡೋದು 12-13 ಅವರ್. ಇವಾಗ ವರ್ಕ್ ಫ್ರಮ್ ಹೋಮ್ ಬಂದಾಗಿಂದ ಅಂತೂ ಜನಗಳು ಜಾಸ್ತಿ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋದು. ಸೊ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಮನುಷ್ಯನಿಗೆ ಕ್ಯಾಲೋರಿ ರಿಕ್ವೈರ್ಮೆಂಟ್ ಅಂತ ಇರುತ್ತೆ. ಸೊ ಗಂಡಸರಿಗೆ 2500 ಕ್ಯಾಲೋರೀಸ್ ದಿನಕ್ಕೆ ಬೇಕಾಗುತ್ತೆ. ಸೊ ಹೆಂಗಸರಿಗೆ 2000 ಕ್ಯಾಲೋರೀಸ್ ಬೇಕಾಗುತ್ತೆ. ಸೊ ಇದಕ್ಕಿಂತ ಹೆಚ್ಚು ಕ್ಯಾಲೋರೀಸ್ ಇಂಟೇಕ್ ತೊಗೊಂಡು ಅಲ್ಲಿ ಕ್ಯಾಲೋರೀಸ್ನ ಬರ್ನ್ ಮಾಡಿಲ್ಲ ಅಂದರೆ ಆ ಕ್ಯಾಲೋರೀಸ್ ಏನಾಗುತ್ತೆ, ಹಾರ್ಟ್ ಬೇರೆ ಜಾಗದಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಆ ಹಾರ್ಟ್ ರಿಲೇಟೆಡ್ ಸಂಬಂಧ ಕಾಯಿಲೆಗಳನ್ನ ಹೆಚ್ಚು ಮಾಡುತ್ತೆ. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಕಡಿಮೆ ಮಾಡಬೇಕಾಗುತ್ತೆ, ಎಕ್ಸಸೈಸ್ ಜಾಸ್ತಿ ಮಾಡಬೇಕಾಗುತ್ತೆ, ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ನಿದ್ದೆ, ನಾನು ಈಗಾಗಲೇ ಹೇಳಿದಾಗೆ 8 ಗಂಟೆ 8 hours ಆಫ್ ಸ್ಲೀಪ್, ಸೌಂಡ್ ಸ್ಲೀಪ್ ಇಸ್ ಮಸ್ಟ್. ಎಲ್ಲರಿಗೂ 8 ಗಂಟೆ ಕಾಲ ನಿದ್ದೆ ಮಾಡೋದ್ರಿಂದ ಆ ಹಾರ್ಟ್ಗೆ ಆಗಲಿ ಬೇರೆ ಆರ್ಗನ್ಸ್ ಆಗಲಿ ಮೈಂಡ್ಗೆ ಎಲ್ಲನೂ ತೊಂದರೆಗಳು ಉಂಟಾಗೋದು ಕಡಿಮೆ ಆಗುತ್ತೆ. ಇನ್ನು ಸ್ಕೂಲ್ ಕಾಲೇಜ್ಗಳಲ್ಲೂ ಹಾಗೆ ವರ್ಕಿಂಗ್ ಎನ್ವೈರ್ಮೆಂಟಲ್ಲೂ ಹಾಗೆ ಕಾಂಪಿಟೇಷನ್ ಬಹಳನೇ ಇರುತ್ತೆ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಕೂಡ ಕಾರಣ ಆಗ್ಬೋದಾ ಯಂಗ್ಸ್ಟರ್ಸಲ್ಲಿ? ಹೌದು, ಖಂಡಿತವಾಗೂ. ಡಿಪ್ರೆಷನ್ ಹಾಗೂ ಆಂಗ್ಸೈಟಿಯಿಂದ ಕೂಡ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ತುಂಬಾ ಜಾಸ್ತಿ ಆಗ್ತದೆ. ಎಸ್ಪೆಷಲಿ ಇವಾಗ ಪೀರ್ ಪ್ರೆಷರ್ ಅಂತ ಏನು ಹೇಳ್ತೀರಿ ಮಕ್ಕಳಲ್ಲಿ, ಚಿಕ್ಕ ವಯಸ್ಸಿಂದನೇ ನಾವು ಫಸ್ಟ್ ರ್ಯಾಂಕ್ ಬರಬೇಕು ನೀನು ಈ ಸ್ಕೂಲಲ್ಲಿ, ಟೀಚರ್ಸ್ಗಳ ಒತ್ತಡ ಇರ್ಬೋದು. ಸೊ ಮಕ್ಕಳಿಗೆ ಅವ್ರಿಗೆ ಥ್ರೆಶೋಲ್ಡ್ ಅಂತ ಇರುತ್ತೆ. ಸೊ ಇಷ್ಟು ಓದ್ಬೋದು ಈ ಮಗು, ಇಷ್ಟು ಮಾಡೋಕ್ಕೆ ಸ್ಟ್ರೆಸ್, ಎಲ್ಲರೂ ಫಸ್ಟ್ ರ್ಯಾಂಕ್ ತೆಗಿಯೋದಕ್ಕೆ ಆಗೋದಿಲ್ಲ. ಸೊ ಅವ್ರವ್ರ ಲಿಮಿಟೇಷನ್ ಪ್ರಕಾರನೇ ಸ್ಟ್ರೆಸ್ ಜಾಸ್ತಿ ಕೊಡ್ದಾಗೆ ಮಕ್ಕಳಿಂದನೇ
ಸ್ಟ್ರೆಸ್ ಲೆವೆಲ್ ಅವಾಯ್ಡ್ ಮಾಡಬೇಕು. ವಯಸ್ಕರಾಗಿದ ತಕ್ಷಣ ತಮ್ಮ ಸ್ಟ್ರೆಸ್ ಲೆವೆಲ್ನ ತಾವೇ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಜಾಸ್ತಿ ಇವಾಗ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೂ ಇಷ್ಟು ಕೆಲಸ ಮಾಡಬೇಕು ಅಂತ ಯಾರು ಹೇಳಿ ನೋ ಅಂತ ಹೇಳೋವಂಥದ್ದು ಅಭ್ಯಾಸ ಮಾಡ್ಕೋಬೇಕು. ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಫ್ಯಾಮಿಲಿ ವರ್ಕ್ ಬ್ಯಾಲೆನ್ಸ್ ಅಂತ ಏನು ಹೇಳ್ತಿರಲ್ಲ ನಾವು, ಅದನ್ನು ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಕಾರ್ಟಿಸಲ್ ಅವೆಲ್ಲ ನಾರ್ಮಲ್ ಆಗಿರುತ್ತೆ. ಅದು ಜಾಸ್ತಿ ಆದಾಗ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ ಈ ಥರ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳು ತುಂಬಾ ಕಂಡುಬರುತ್ತೆ. ಯಂಗ್ಸ್ಟರ್ಸ್ಗಳಲ್ಲಿ ಒಂದು ಅವೇರ್ನೆಸ್ ಇರುತ್ತೆ, ನಾವು ಕೇರ್ ಮಾಡಬೇಕು, ಚೆನ್ನಾಗಿ ನೋಡ್ಕೋಬೇಕು ನಮ್ಮ ದೇಹನ ನಾವು ಅಂತ. ಬಟ್ ಸರಿಯಾದ ಮಾರ್ಗದರ್ಶನ ಹಾಗೆ ಮಾಹಿತಿ ಇರೋದಿಲ್ಲ. ಸೊ ಇಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿಯಾಗಿ ಜಾಗೃತಿ ವಹಿಸ್ಬೋದು? ಏನು ಟೇಕ್ ಹೋಮ್ ಮೆಸೇಜ್ ಕೊಡ್ತೀರಾ ಅವರಿಗೆ? ಸೊ ಟೇಕ್ ಹೋಮ್ ಮೆಸೇಜ್, ಯಂಗ್ಸ್ಟರ್ಸಲ್ಲಿ ಎಸ್ಪೆಷಲಿ ಸ್ಟ್ರೆಸ್ ಲೆವೆಲ್ನ ತುಂಬಾ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಜನಗಳಿಗೆ ಸ್ಟ್ರೆಸ್ ಲೆವೆಲ್ ತುಂಬಾ ಇಂಪಾರ್ಟೆಂಟು. ಸ್ಟ್ರೆಸ್ ಹಾರ್ಮೋನ್ಸ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಅನ್ವಾಂಟೆಡ್ ಹ್ಯಾಬಿಟ್ಸ್ ಅಂತ ಹೇಳಿದ್ರೆ ಸ್ಮೋಕಿಂಗ್ ಆಗಲಿ, ಆಲ್ಕೋಹಾಲ್ ಆಗಲಿ ದಯವಿಟ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಸ್ಮೋಕಿಂಗ್ ಎಸ್ಪೆಷಲಿ ಸ್ಮೋಕಿಂಗ್ ಮಾಡೋರ ಜೊತೆ ಇದ್ರೂ ಕೂಡ ಸ್ಮೋಕಿಂಗ್ ಈಕ್ವಲೆಂಟ್ ಎಫೆಕ್ಟ್ ಮನುಷ್ಯನಿಗೆ ಆಗುತ್ತೆ. ಸೊ ಸ್ಟ್ರೆಸ್ ಈಗಾಗಲೇ ಹೇಳಿದೆ. ಡಯಾಬಿಟಿಸ್ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇತ್ತು ಅಂದರೆ, ಡಯಾಬಿಟಿಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಸೊ ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಅರ್ಲಿ ಚೆಕಪ್ ಮಾಡಿಸಿ ಅವ್ರಿಗೆ ಮುಂಚೆ HbA1c ಲೆವೆಲ್ ಅಂತ ಹೇಳ್ತೀವಿ ನಾವು. ಸೊ 3 ತಿಂಗಳಿಗೊಂದು ಸತಿ HbA1c 3 ತಿಂಗಳದ್ದು ಬ್ಲಡ್ ಶುಗರ್ನ ಎಸ್ಟಿಮೇಟ್ ಮಾಡೋದು. ಆ ಥರ ಡಯಾಬಿಟಿಸ್ ಪೇರೆಂಟ್ಸ್ ಇದ್ದಾಗ ಡಯಾಬಿಟಿಸ್ನ ಕಂಟ್ರೋಲಲ್ಲಿ ಇಟ್ಕೊಳೋದು, HbA1c ಸ್ಕ್ರೀನಿಂಗ್ ಮಾಡಿಸೋದು ವರ್ಷಕ್ಕೊಂದು ಸತಿ, ಬ್ಲಡ್ ಪ್ರೆಷರ್ನ ಅವಾಗವಾಗ ಚೆಕ್ ಮಾಡಿಸ್ತಾ ಇರೋದು. ಸೊ ಆಮೇಲೆ ಎಕ್ಸಸೈಸ್ ಮಾಡಬೇಕು. ಸೆಡೆಂಟ್ರಿ ಹ್ಯಾಬಿಟ್ಸ್ ಬಿಟ್ಬಿಟ್ಟು ಎಕ್ಸಸೈಸ್ ಮಾಡ್ತಾಯಿದ್ರೆ, ನಿಯಮಿತವಾಗಿ ಎಕ್ಸಸೈಸ್ ಮಾಡ್ತಾಯಿದ್ರೆ ಇದು ಯಂಗ್ಸ್ಟರ್ಸಲ್ಲಿ ಈಗಾಗಲೇ ಬರ್ತಾ ಇರೋವಂಥ ಹಾರ್ಟ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ಸ್ ಆಗಲಿ ಇವನ್ನ ತುಂಬಾ ತಡೆಗಟ್ಬೋದು, ಮುಂದೂಡ್ಬೋದು. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಇದುವರೆಗೆ ನಮ್ಮ ಜೊತೆಗೆ ಇದ್ದಿದ್ದು ಡಾಕ್ಟರ್ ದೀಪಕ್ ಗೌಡ. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಹಳ್ಳಿ, ಬೆಳ್ಳಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 0809496949. ವೆಬ್ಸೈಟ್ www.sakraworldhospital.com. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.